ಹಾಯ್ ಫ್ರೆಂಡ್ಸ್, ಬಿಜೆಪಿ ಉಚ್ಚಾಟಿತ ಶಾಸಕ ಎಸ್.ಟಿ. ಸೋಮಶೇಖರ್ ಬಗ್ಗೆ ನಿಮಗೆಷ್ಟು ಗೊತ್ತು? ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಪರಮಾಪ್ತರಾಗಿದ್ದ ಇವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದ್ಯಾಕೆ? ಪತ್ನಿ ಮಕ್ಕಳು ಏನ್ ಮಾಡ್ತಿದ್ದಾರೆ? ಕೂಲಿ ಕೆಲಸ ಮಾಡ್ತಿದ್ದವರು ಈ ಮಟ್ಟಕ್ಕೆ ಬೆಳೆದಿದ್ದು ಹೇಗೆ? ಸಿನಿಮಾಗೂ ಇವರಿಗೂ ಇರೋ ನಂಟೇನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಬಾಲ್ಯದ ಜೀವನ ಹೇಗಿತ್ತು? ಶೆಟ್ಟಿಹಳ್ಳಿ ತಿಮ್ಮೇಗೌಡ ಸೋಮಶೇಖರ್ ಇವರು ಹುಟ್ಟಿದ್ದು 1957 ಜೂನ್ 1ರಂದು. ಹೆಸರಘಟ್ಟದ ಶೆಟ್ಟಿಹಳ್ಳಿ ಇವರ ಹುಟ್ಟೂರು. ತಂದೆ ತಿಮ್ಮೇಗೌಡ, ತಾಯಿ ಸೀತಮ್ಮ. ಇವರದ್ದು ಒಕ್ಕಲಿಗ ಸಮುದಾಯವಾಗಿದ್ದು ಬಡತನದ ಕುಟುಂಬವಾಗಿತ್ತು. ತಾಯಿ ಸೀತಮ್ಮ ಇವರನ್ನ ಕಷ್ಟಪಟ್ಟು ಬೆಳೆಸಿದ್ರು. ಅಂತ ಕಷ್ಟದಲ್ಲೂ ಎಸ್.ಟಿ. ಸೋಮಶೇಖರ್ ಬೆಂಗಳೂರು ವಿವಿಯ ಗವರ್ನಮೆಂಟ್ ಸೈನ್ಸ್ ಕಾಲೇಜಿನಲ್ಲಿ 1980ರಲ್ಲಿ BSc ಪದವಿ ಪಡ್ಕೊಂಡ್ರು. ನಂತರ ಬೆಂಗಳೂರು ಕಾರ್ಪೊರೇಷನ್ ನಲ್ಲಿ ದಿನಕ್ಕೆ 6 ರೂಪಾಯಿಯಂತೆ ಕೂಲಿ ಕೆಲಸಕ್ಕೆ ಸೇರಿದ್ರು. ಲೈಫಲ್ಲಿ ಎಲ್ಲಾ ರೀತಿಯ ಕಷ್ಟ ಅನುಭವಿಸಿದ ಇವರಿಗೆ ಎಷ್ಟೋ ಸಲ ಊಟಕ್ಕೂ ಕಷ್ಟವಾಗಿತ್ತು. ಊಟಕ್ಕೂ ದುಡ್ಡಿಲ್ಲದೆ ಉಪವಾಸವಿದ್ದ ದಿನಗಳನ್ನು ಕಳೆದಿದ್ದಾರೆ. ಬಳಿಕ ಪ್ರೈವೇಟ್ ಕಂಪನಿಯಲ್ಲಿ ಲೆಕ್ಕ ಬರೆಯುವ ಕೆಲಸಕ್ಕೆ ಸೇರಿದ್ರು. ನಂತರದಲ್ಲಿ ಹೀಗೆ ಒಂದಷ್ಟು ದುಡ್ಡು ಮಾಡಿ ಉದ್ಯಮಕ್ಕೆ ಕೈ ಹಾಕಿದ್ರು. ಕಟ್ಟಡಗಳನ್ನು ಕಟ್ಟಿ ಬಾಡಿಗೆಗೆ ನೀಡಿದ್ರು. ಇದರಿಂದ ಇವರ ಜೀವನ ಒಂದು ಹಂತಕ್ಕೆ ಸುಧಾರಿಸಿತು. ರಾಜಕೀಯಕ್ಕೆ ಬಂದಿದ್ದು ಹೇಗೆ? ಹೀಗೆ ಒಂದು ಹಂತಕ್ಕೆ ಬಂದ ಸೋಮಶೇಖರ್ ಕರ್ನಾಟಕ ರಾಜ್ಯ ಸಹಕಾರಿ ವಸತಿ ಮಹಾಮಂಡಳಿಯ ಅಧ್ಯಕ್ಷರಾದ್ರು. ಇದಾದ್ಮೇಲೆ ಸೋಮಶೇಖರ್ ಹಲವು ಹುದ್ದೆಗಳನ್ನು ನಿಭಾಯಿಸಿದ್ರು. ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಫೆಡರೇಷನ್ ನ ಉಪಾಧ್ಯಕ್ಷರಾಗಿ, ಕೋಆಪರೇಟಿವ್ ಫೆಡರೇಷನ್ ಗೆ ಚೇರ್ಮನ್ ಆಗಿ, ಕೋಆಪರೇಟಿವ್ ಫೆಡರೇಷನ್ ನ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಆಗಿ, ಕೋಆಪರೇಟಿವ್ ಯೂನಿಯನ್ ಡೈರೆಕ್ಟರ್ ಕೂಡ ಆದ್ರು. ಇಲ್ಲಿಂದಲೇ ಅವರಿಗೆ ರಾಜಕೀಯ ನಂಟು ಶುರುವಾಯಿತು. ಚುನಾವಣಾ ರಾಜಕೀಯಕ್ಕೆ ಬಂದಿದ್ದು ಹೇಗೆ? ಹಂತ ಹಂತವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಎಸ್.ಟಿ. ಸೋಮಶೇಖರ್ ಕಾಂಗ್ರೆಸ್ನಲ್ಲಿ ಕಂಪ್ಲೀಟ್ ಆಗಿ ತೊಡಗಿಸಿಕೊಂಡ್ರು. 2008ರಲ್ಲಿ ಕ್ಷೇತ್ರಗಳ ಪುನರ್ವಿಂಗಡಣೆಯಾದಾಗ ಯಶವಂತಪುರ ಕ್ಷೇತ್ರ ರಚನೆಯಾಯಿತು. ಆಗ ಕಾಂಗ್ರೆಸ್ನಿಂದ ಮೊದಲ ಬಾರಿಗೆ ಸ್ಪರ್ಧಿಸಿದ್ದ ಸೋಮಶೇಖರ್ ಬಿಜೆಪಿಯ ಶೋಭಾ ಕರಂದ್ಲಾಜೆ ವಿರುದ್ಧ ಸೋಲು ಕಂಡ್ರು. ಹಾಗಂತ ಸೋಮಶೇಖರ್ ಸುಮ್ಮನೆ ಇರಲಿಲ್ಲ. ಕ್ಷೇತ್ರದಲ್ಲಿ ನಿರಂತರವಾಗಿ ಪಕ್ಷ ಸಂಘಟಿಸಿ ಹೆಸರು ಮಾಡಿದ್ರು. ಇದರ ಪರಿಣಾಮ 2013ರಲ್ಲಿ ಭರ್ಜರಿಯಾಗಿ ವಿನ್ ಆದ್ರು. 2018ರಲ್ಲೂ ಅದೇ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು ಬಂದ್ರು. ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಸಿಟ್ಟು, ಕೈ ಬಿಟ್ಟು ಕಮಲ ಹಿಡಿದ ಸೋಮಶೇಖರ್ 2018ರಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಬಂತು. ಅದರಲ್ಲಿ ತನಗೆ ಸಚಿವ ಸ್ಥಾನ ಫಿಕ್ಸ್ ಅಂತಲೇ ಭಾವಿಸಿದ್ದರು ಸೋಮಶೇಖರ್. ಆದ್ರೆ ಇವರಿಗೆ ಸಚಿವ ಸ್ಥಾನ ನೀಡಲಿಲ್ಲ. 2019ರಲ್ಲಿ ಸಮ್ಮಿಶ್ರ ಸರ್ಕಾರದ ಒಂದಷ್ಟು ಶಾಸಕರು ಬಂಡೆದ್ದಾಗ ಅವರ ಜೊತೆ ಸೋಮಶೇಖರ್ ಕೂಡ ಕೈ ಜೋಡಿಸಿದ್ರು. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಬಿಜೆಪಿ ಸೇರಿದ್ರು. 2019ರಲ್ಲಿ ನಡೆದ ಉಪಚುನಾವಣೆಯಲ್ಲಿ ಸೋಮಶೇಖರ್ ಸೋಲ್ತಾರೆ ಅಂತಲೇ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಅವರು ಮತ್ತೆ ಬಿಜೆಪಿ ಟಿಕೆಟ್ ನಿಂದ ಗೆದ್ರು. ಈ ಮೂಲಕ ಯಶವಂತಪುರದಲ್ಲಿ ಪಕ್ಷಕ್ಕಿಂತ ತನ್ನ ವೈಯಕ್ತಿಕ ಪ್ರಭಾವವೇ ಜಾಸ್ತಿ ಇದೆ ಅನ್ನೋದನ್ನ ಪ್ರೂವ್ ಮಾಡಿದ್ರು. ಬಿಜೆಪಿ ಸರ್ಕಾರದಲ್ಲಿ ಸಚಿವ ಹೊಗಳಿಕೆ. ಎಸ್.ಟಿ. ಸೋಮಶೇಖರ್ BS ಯಡಿಯೂರಪ್ಪ ಸಂಪುಟದಲ್ಲಿ ಸಹಕಾರ ಇಲಾಖೆ ಸಚಿವರಾದ್ರು. ಜೊತೆಗೆ ಮೈಸೂರು ಉಸ್ತುವಾರಿ ಸಚಿವ ಸ್ಥಾನವೂ ಇವರಿಗೆ ಒಲಿದು ಬಂತು. ಈ ವೇಳೆ ಕೇಂದ್ರ ಸರ್ಕಾರ ಸಹಕಾರ ಇಲಾಖೆ ಸ್ಥಾಪನೆಗೆ ಹೊರಟಿತ್ತು. ಆಗ ಕೇಂದ್ರಕ್ಕೆ ಪತ್ರ ಬರೆದಿದ್ದ ಎಸ್.ಟಿ. ಸೋಮಶೇಖರ್ ರಾಜ್ಯ ಸಹಕಾರಿ ಇಲಾಖೆಯ ಸಂಬಂಧ ಡಿಟೇಲ್ ಆಗಿ ವರದಿ ಸಲ್ಲಿಸಿದ್ರು. ಈ ವರದಿಗೆ ಖುದ್ದು ಅಮಿತ್ ಶಾ ಮೆಚ್ಚುಗೆ ವ್ಯಕ್ತಪಡಿಸಿ ಪತ್ರ ಬರೆದಿದ್ರು. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಇವರು ಯಶವಂತಪುರ ಕ್ಷೇತ್ರದಿಂದ ಸ್ಪರ್ಧಿಸಿ 4ನೇ ಬಾರಿಗೆ ಗೆಲುವು ದಾಖಲಿಸಿದ್ದಾರೆ. ಬಿಜೆಪಿಯಿಂದ ಸೋಮಶೇಖರ್ ಉಚ್ಚಾಟನೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಡಿ ಎಸ್.ಟಿ. ಸೋಮಶೇಖರ್ ರನ್ನು 6 ವರ್ಷಗಳ ಕಾಲ ಬಿಜೆಪಿ ಉಚ್ಚಾಟನೆ ಮಾಡಿದೆ. ಮೊದಲಿನಿಂದಲೂ ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಳ್ತಿದ್ದ ಸೋಮಶೇಖರ್ ಬಿಜೆಪಿ ನಾಯಕರ ವಿರುದ್ಧವೇ ಬಹಿರಂಗವಾಗಿ ಹೇಳಿಕೆ ನೀಡ್ತಿದ್ರು. ಅಲ್ಲದೆ ಬಿಜೆಪಿ ಸಭೆ ಕಾರ್ಯಕ್ರಮಗಳಿಗೆ ಭಾಗವಹಿಸುವುದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗಿಯಾಗ್ತಿದ್ರು. ಹೀಗಾಗಿ ಸೋಮಶೇಖರ್ ರನ್ನ ಉಚ್ಚಾಟನೆ ಮಾಡಿ ಹೈಕಮಾಂಡ್ ಆದೇಶ ಹೊರಡಿಸಿದೆ. ಇವರ ಗುರು ಡಿಕೆಶಿನ ಸಿದ್ದುನಾ? ಕಾಂಗ್ರೆಸ್ನಲ್ಲಿ ಸಿದ್ದು ಬಣ, ಡಿಕೆಶಿ ಬಣ ಇರೋದು ಎಲ್ರಿಗೂ ಗೊತ್ತಿರೋ ವಿಚಾರ.
ಎಸ್.ಟಿ. ಸೋಮಶೇಖರ್ ಒಕ್ಕಲಿಗರಾದ್ರೂ ಇವರು ಮೊದಲಿಗೆ ಗುರುತಿಸಿಕೊಂಡಿದ್ದು ಸಿದ್ದರಾಮಯ್ಯ ಬಣದಲ್ಲಿ. ಸೋಮಶೇಖರ್ ಕಾಂಗ್ರೆಸ್ನಲ್ಲಿದ್ದಾಗ ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯನವರೇ ನಮ್ಮ ನಾಯಕ, ಗುರು ಅಂತ ಹೇಳ್ಕೊತಿದ್ರು. ಆದ್ರೀಗ ಫುಲ್ ಉಲ್ಟಾ ಆಗಿದ್ದಾರೆ. ಈಗ ಬಿಜೆಪಿ ಶಾಸಕರಾಗಿದ್ರು ಹೋದಲ್ಲೆಲ್ಲ ಡಿ.ಕೆ. ಶಿವಕುಮಾರ್ಗೆ ಜೈ ಅಂತಿದ್ದಾರೆ. ತನಗೆ ಪ್ರಮುಖ ಹುದ್ದೆಗಳನ್ನ ಕೊಡಿಸಿದ್ದು, ವಿಧಾನಸಭೆ ಚುನಾವಣೆಗೆ ಟಿಕೆಟ್ ಕೊಡಿಸಿದ್ದು, ಈ ಮಟ್ಟಕ್ಕೆ ಬೆಳೆಸಿದ್ದು ಎಲ್ಲವೂ ಡಿ.ಕೆ.ಶಿ ಅವರೇ ಅಂತ ಹೇಳ್ಕೊತಿದ್ದಾರೆ. ಡಿ.ಕೆ. ಶಿವಕುಮಾರ್ ಕೂಡ ಸೋಮಶೇಖರ್ರನ್ನ ಬೆಳೆಸಿದ್ದು ನಾವೇ ಅಂತ ಹೇಳಿದ್ದಾರೆ. ಕುಟುಂಬ ಮತ್ತು ಆಸ್ತಿ. ಎಸ್.ಟಿ. ಸೋಮಶೇಖರ್ ರಾಧಾ ಅನ್ನೋರನ್ನ ಮದುವೆ ಆಗಿದ್ದು ದಂಪತಿಗೆ ನಿಶಾಂತ್ ಅನ್ನೋ ಮಗ ಇದ್ದಾರೆ. ಇವರು ಫಸ್ಟ್ ಎಲೆಕ್ಷನ್ ನಲ್ಲಿ ನಿಂತಾಗ ಇವರ ಆಸ್ತಿ 1,47,00,000 ರೂಪಾಯಿ, ಸಾಲ 1,60,000 ರೂಪಾಯಿ ಇತ್ತು. ಅದೇ ಈಗ ಅಂದ್ರೆ 2023ರಲ್ಲಿ ಆಸ್ತಿ 27,88,00,000 ರೂಪಾಯಿ, ಸಾಲ 3,14,00,000 ರೂಪಾಯಿ ಇದೆ. ಅಂದ್ರೆ 15 ವರ್ಷದಲ್ಲಿ ಇವರ ಆಸ್ತಿ 26 ಪಟ್ಟು ಜಾಸ್ತಿ ಆಗಿದೆ. ಸೋಮಶೇಖರ್ ವಿವಾದಗಳೇನು? ಸೋಮಶೇಖರ್ ವಿರುದ್ಧ ಹಲವು ಆರೋಪಗಳು ಕೂಡ ಕೇಳಿ ಬಂದಿವೆ. 2014ರಲ್ಲಿ ಲೋಕಸಭೆ ಚುನಾವಣೆಗೂ ಮುನ್ನ ಮತದಾರರಿಗೆ ರೇಷನ್ ಕಾರ್ಡ್ ಹಂಚಿದ ಆರೋಪ ಬಂದಿತ್ತು. ಇವರ ವಿರುದ್ಧ 2 ಕೇಸ್ಗಳು ಇನ್ನೂ ವಿಚಾರಣಾ ಹಂತದಲ್ಲಿದೆ ಅಂತ ಅಫಿಡವಿಟ್ ನಲ್ಲಿ ಮಾಹಿತಿ ನೀಡಿದ್ದಾರೆ. ಆದ್ರೂ 2018ರಲ್ಲಿ ದಕ್ಷ ಅನ್ನೋ ಸಂಸ್ಥೆ ರಾಜ್ಯದ ಶಾಸಕರ ಪರ್ಫಾರ್ಮೆನ್ಸ್ ಸಂಬಂಧ ತನಿಖೆ ನಡೆಸಿತ್ತು. ಅವರಲ್ಲಿ ಸೋಮಶೇಖರ್ 37ನೇ ಸ್ಥಾನ ಪಡೆದುಕೊಂಡಿದ್ರು. ಬೆಂಗಳೂರಿನ ಎಲ್ಲಾ ಕ್ಷೇತ್ರಗಳ ಪೈಕಿ ಇವರು ನಂಬರ್ 1 ಪ್ಲೇಸ್ ಪಡ್ಕೊಂಡಿದ್ರು. ಸಿನಿಮಾದಲ್ಲಿ ಬಣ್ಣ ಹಚ್ಚಿರುವ ಸೋಮಶೇಖರ್. ರಾಜಕೀಯದಲ್ಲಿ ತೊಡಗಿಸಿಕೊಂಡ ಸೋಮಶೇಖರ್ಗೆ ಸಿನಿಮಾ ಕ್ಷೇತ್ರದಲ್ಲೂ ನಂಟಿದೆ. ಇವರು ಈ ಹಿಂದೆ ಸಿನಿಮಾ ಒಂದರಲ್ಲಿ ಪ್ರಿನ್ಸಿಪಲ್ ಪಾತ್ರಕ್ಕೆ ಬಣ್ಣ ಹಚ್ಚಿದ್ರು. ಇತ್ತೀಚೆಗೆ ಯೋಗರಾಜ್ ಭಟ್ ನಿರ್ದೇಶನದ ಗರಡಿ ಅನ್ನೋ ಸಿನಿಮಾದಲ್ಲೂ ನಟಿಸಿದ್ರು. ಅದರಲ್ಲಿ ಗರಡಿ ಮನೆ ಯಜಮಾನ ರಂಗಪ್ಪನ ಪಾತ್ರದಲ್ಲಿ ಕಾಣಿಸಿಕೊಂಡ್ರು. ಮಗನಿಗೆ ಬ್ಲಾಕ್ ಮೇಲ್ ಮಾಡಿದ್ದ ದುಷ್ಟರು. ಸೋಮಶೇಖರ್ ಮಗ ನಿಶಾಂತ್ಗೆ ನಕಲಿ ವಿಡಿಯೋ ಒಂದನ್ನ ಕಳುಹಿಸಿ ಬ್ಲಾಕ್ ಮೇಲ್ ಮಾಡಲಾಗಿತ್ತು. ಅದರಲ್ಲಿ ನಿಶಾಂತ್ ಮಹಿಳೆಯೊಬ್ಬರ ಜೊತೆ ಇರುವಂತೆ ಬಿಂಬಿಸಲಾಗಿತ್ತು. ಈ ಸಂಬಂಧ ನಿಶಾಂತ್ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ದೂರು ಕೂಡ ನೀಡಿದ್ರು. ಇವರ ಪುತ್ರ ನಿಶಾಂತ್ ಒಮ್ಮೆ ಮಾತನಾಡುವಾಗ ನಾನು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದೀನಿ ಅಂತ ಹೇಳಿದ್ರು. ಆದ್ರೆ ಸೋಮಶೇಖರ್ ಮಾತ್ರ ಹೋದಲ್ಲೆಲ್ಲ ನನ್ ಮಗ ರಾಜಕೀಯಕ್ಕೆ ಬರೋದಿಲ್ಲ ಅಂತಲೇ ಹೇಳಿಕೊಳ್ತಿದ್ದಾರೆ. ಫ್ರೆಂಡ್ಸ್, ಇದು ಯಶವಂತಪುರ ಕ್ಷೇತ್ರದ ಶಾಸಕ ಎಸ್.ಟಿ. ಸೋಮಶೇಖರ್ ನಡೆದು ಬಂದ ಹಾದಿಯ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.